ಇವತ್ತು ಮೈಸೂರಿನಲ್ಲಿ ನಡೆದಂಥ ಕಾಂಗ್ರೆಸ್ನ ಸಮಾವೇಶ ಹಲವಾರು ಕಾರಣಗಳಿಂದ ಸಾಕಷ್ಟು ಪ್ರಮುಖವಾಗಿತ್ತು. ಅಫ್ಕೋರ್ಸ್ ನೇರವಾಗಿ ಬಿಜೆಪಿ ಮತ್ತು ಇನ್ನಿತರ ವಿಪಕ್ಷಗಳ ವಿರುದ್ಧ ಕಾಂಗ್ರೆಸ್ನ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಎಲ್ಲರೂ ಕೂಡ ಬೈದರು. ಆದರೆ ಇಲ್ಲಿ ಹಲವಾರು ಇಂಟ್ರೆಸ್ಟಿಂಗ್ ಆದಂಥ ಸಾಕಷ್ಟು ವಿಚಾರಗಳು ಕೂಡ ಇದ್ದು ಎಲ್ಲ ಬೆಳವಣಿಗೆಗಳನ್ನು ಸಹಜವಾಗಿ ಪೊಲಿಟಿಕಲ್ ಪಂಡಿತರು ನೋಡ್ತಾರೆ. ಆ ಬೆಳವಣಿಗೆ ಏನು? DCM DK ಶಿವಕುಮಾರ್ ಮಧ್ಯದಲ್ಲೇ ಹೊರಟೋಗ್ತಾರೆ. ಇನ್ನು ಸ್ವಾಗತ ಬಯಸುವಂಥ ಮಾತುಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈಗಾಗಲೇ ವೈರಲ್ ಆಗ್ತಾ ಇದೆ. ಇದರ ಜೊತೆಗೆ ಇದೇ ವಿಚಾರವನ್ನು ಅಂದರೆ ಮುಖ್ಯಮಂತ್ರಿ DCMಗೆ ಸ್ವಾಗತ ಕೋರುವಂಥ ವಿಷಯವನ್ನೇ ಇಟ್ಕೊಂಡು ಈಗ BJP ಕೂಡ ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾ ಇದೆ. ಇದರ ನಡುವೆ ಖರ್ಗೆ ಪಕ್ಕದಲ್ಲೇ ಇದ್ದಂಥ ಮಹಾದೇವಪ್ಪನವ್ರಿಗೆ ವೇದಿಕೆ ಮೇಲೆ ಸಂದೇಶ ರವಾನೆ ಮಾಡ್ತಾರೆ. ಹೀಗಾಗಿ ಮೈಸೂರಿನ ಇವತ್ತಿನ ಕಾಂಗ್ರೆಸ್ ಸಮಾವೇಶ ಸಾಕಷ್ಟು ಕಾರಣಗಳಿಗೆ ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಚಾರವಾಗಿತ್ತು, ಸಾಕಷ್ಟು ಗಮನವನ್ನು ಕೂಡ ಸೆಳೀತು. 2018 ಅಧಿಕಾರಕ್ಕೆ ಬಂದದ್ದು ಹಿಂಬಾಗಲಿನಿಂದ ಬಂದಿದ್ದೀರ ಹೊರತು ಜನರ ಆಶೀರ್ವಾದವನ್ನ ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಇನ್ನು JDS ನವರು ಬಿಡಿ, ಅವರು ಪ್ರತಿ ಸಾರಿನೂ ಕೂಡ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ. ನಾವು ಚುನಾವಣೆ ಓಟ್ಗಲ್ಲ ನಾವು ಈ ಸಮಾವೇಶ ಮಾಡ್ತಾ ಇರೋದು, ನಿಮ್ಮ ಋಣವನ್ನ ತೀರಿಸಿದ್ದೀವಿ. ಇದು ನನ್ನ ಪಾರ್ಟಿ. ಈ ನನ್ನ ಪಾರ್ಟಿಯಲ್ಲಿ ಕೆಲಸ ಮಾಡೋ ಜನ ಇದ್ದಾರೆ, ಮೋದಿ ಪಾರ್ಟಿಯಲ್ಲಿ ಮಾತಾಡೋ ಜನ ಇದ್ದಾರೆ, ಬಯ್ಯೋ ಜನ ಇದ್ದಾರೆ. ಈ ದ್ವೇಷವನ್ನ ಬಿಡಿ, ಹೊಟ್ಟೆ ಉರಿಯನ್ನ ಬಿಡಿ, ಮತ್ಸರವನ್ನ ಬಿಡಿ, ರಾಜಕೀಯವಾಗಿ ಮಾತಾಡಿ. ಇದು ಮೈಸೂರು ರಾಜ್ಯ ರಾಜಕೀಯದ ಶಕ್ತಿ ಕೇಂದ್ರವಾಗಿತ್ತು. ಸಿಎಂ ಸಿದ್ದರಾಮಯ್ಯ ತವರು ಮೈಸೂರಿನಲ್ಲಿ ಸಂಪೂರ್ಣ ಸಚಿವ ಸಂಪುಟವೇ ಇತ್ತು. ಸಾಕಷ್ಟು ನಿರೀಕ್ಷೆ, 108 ಲೆಕ್ಕಾಚಾರದಡಿಯಲ್ಲೇ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶವನ್ನ ಪೊಲಿಟಿಕಲ್ ಪಂಡಿತರು ದೂರ್ಬೀನ್ ಹಾಕಿ ನೋಡ್ತಾ ಇದ್ರು. ಮುಖ್ಯಮಂತ್ರಿಯ ಶಕ್ತಿ ಪ್ರದರ್ಶನ ಅಂತಾನೆ ಪರಿಗಣಿಸಲಾಗಿದ್ದು ಈ ಸಮಾರಂಭ ಬೇರೆ ಬೇರೆ ಕಾರಣಕ್ಕೆ ಗಮನ ಸೆಳೀತು. ನಿಮಗೆ ನಾಚಿಕೆ ಆಗಲ್ವಾ? ಬಿಜೆಪಿ ಅವರಿಗೆ, JDS ನವರಿಗೆ ನಾಚಿಕೆ ಆಗಲ್ವಾ? 2578 ಕೋಟಿ ರೂಪಾಯಿಗಳ ಮೆಗಾ ಯೋಜನೆಗಳನ್ನ ಸಮರ್ಪಿಸಿ ಸಿಎಂ ತಮ್ಮ ಶಕ್ತಿ ಪ್ರದರ್ಶನಕ್ಕಿಂತ ಹೆಚ್ಚಾಗಿ ತಾವು ಮಾಡಿರೋ ಕೆಲಸ ಶಕ್ತಿ ಪ್ರದರ್ಶನ ಅನ್ನೋ ಸಂದೇಶವನ್ನ ರವಾನಿಸಿದ್ರು. ಇನ್ನು ಸಭೆ ಆರಂಭವಾದಾಗಿನಿಂದ ಕುತೂಹಲಕರ ವಿಷಯಗಳು ಗಮನ ಸೆಳೆದವು. ಸರಿಸುಮಾರು 200 ಮೀಟರ್ನಷ್ಟು ಉದ್ದದ ರ್ಯಾಂಪ್ನಲ್ಲಿ ಎಂಟ್ರಿ ಕೊಟ್ಟ ಕಾಂಗ್ರೆಸ್ ನಾಯಕರ ನಡೆಯಲು ರಾಜಕೀಯ ಪರಿಸ್ಥಿತಿ ಪ್ರತಿಬಿಂಬಿಸ್ತಾ ಇತ್ತು. ಮುಂದೆ ಸಿದ್ದರಾಮಯ್ಯ ಗಂಭೀರ ಹೆಜ್ಜೆಗಳನ್ನಿಟ್ಟು ಸಾಕ್ತಾ ಇದ್ರೆ, ಹಿಂದೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ DCM DK ಶಿವಕುಮಾರ್ ಪ್ರಭು ನಿನ್ನ ನೆರಳಲ್ಲಿ ಸದಾ ನಿನ್ನ ಜೊತೆಯಲ್ಲಿ ಎಂಬಂತೆ ಸಾಗಿದ್ದು ರಾಜಕೀಯ ವಿಶ್ಲೇಷಕರಿಗೆ ಆಹಾರ ಒದಗಿಸಿತು. ಮೈಸೂರು ಸಮಾವೇಶದ ಸ್ಟೋರಿ ಮುಂದುವರಿಸೋಕ್ಕೂ ಮೊದಲು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಸಮಾವೇಶ ಮುಗಿದ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಈ ಪೋಸ್ಟ್ ಸಿದ್ದು ನಿಲುವು ಮತ್ತು ಒಲವನ್ನ ಸಾರಿ ಸಾರಿ ಹೇಳ್ತಿದೆ. ನನ್ನ ರಾಜಕೀಯ ಜೀವನದ ಬಹುದೊಡ್ಡ ಶಕ್ತಿಯೇ ನನ್ನ ಜನರು. ಅವರು ತೋರುವ ಅಕ್ಕರೆ ಅಭಿಮಾನವೇ ಇನ್ನಷ್ಟು ಕಾಲ ಜನರಿಗಾಗಿ ದುಡಿಬೇಕು ಅನ್ನೋ ನನ್ನ ಉತ್ಸಾಹವನ್ನ ಕಾಪಿಟ್ಟಿದೆ ಅಂತ ಬರೆದ ಮಾತಿನ ಒಳಾರ್ಥವೇನು ಅನ್ನೋ ಒಗಟು ರಾಜಕೀಯ ವಲಯದಲ್ಲಿ ಚರ್ಚೆಗೀಡು ಮಾಡಿದೆ. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಫೋಟೋ ಎಲ್ಲಾ ಚೇರ್ಗಳ ಮೇಲಿತ್ತು. ಆದ್ರೆ ಅದ್ಯಾವ ದೈವವಾಣಿಯ ಸೂಚನೆಯೋ ಗೊತ್ತಿಲ್ಲ, ಕೊನೆ ಕ್ಷಣದಲ್ಲಿ ಸಿದ್ದರಾಮಯ್ಯ ಫೋಟೋವನ್ನ ತೆಗೆಯಲಾಯಿತು. ಈ ಕಾರ್ಯಕ್ರಮದ ಯಶಸ್ಸಿಗೆ ಮೊದಲೇ ಯೋಜನೆ ರೂಪಿಸಿದ್ದ ಸಿಎಂ ತಾವೇ ಖುದ್ದು ಪರಿಶೀಲನೆ ನಡೆಸಿದ್ರು. ಜೊತೆಗೆ ಎಲ್ಲಾ ಶಾಸಕರಿಗೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳ ಗ್ಯಾರಂಟಿ ಫಲಾನುಭವಿಗಳನ್ನ ಕರೆತರಲು ಸೂಚಿಸಿದ್ರು. ಅದರಲ್ಲೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ವಿಪಕ್ಷ ನಾಯಕರಿಗೆ ಅಭಿವೃದ್ಧಿ ರಾಜಕಾರಣಕ್ಕೆ ಪಂಥಾಹ್ವಾನ ನೀಡೋ ಮೂಲಕ ಎದುರಾಳಿಗೂ ಸಂದೇಶ ರವಾನಿಸಿದ್ರು. ಇನ್ನು ಸಹಜವಾಗಿ ಸಿದ್ದರಾಮಯ್ಯ ಆಕ್ರೋಶ ಬಿಜೆಪಿ ಹಾಗೂ JDS ವಿರುದ್ಧ ಜೋರಾಗಿತ್ತು. ಈ ದ್ವೇಷವನ್ನ ಬಿಡಿ, ಹೊಟ್ಟೆ ಉರಿಯನ್ನ ಬಿಡಿ, ಮತ್ಸರವನ್ನ ಬಿಡಿ, ರಾಜಕೀಯವಾಗಿ ಮಾತಾಡಿ. ಇದಲ್ಲದೆ ಕೆಲವೊಂದು ಇಂಟ್ರೆಸ್ಟಿಂಗ್ ಆದ ಘಟನೆಗಳಿಗೂ ಕೂಡ ಈ ಕಾರ್ಯಕ್ರಮ ಸಾಕ್ಷಿಯಾಯಿತು. ಮೊದಲೇ ಜ್ವರದಿಂದ ಬಳಲ್ತಾ ಇದ್ದ DCM DK ಶಿವಕುಮಾರ್ ಬೇರೆ ಕಾರ್ಯಕ್ರಮದ ನಿಮಿತ್ತ ಕಾರ್ಯಕ್ರಮದ ನಡುವಿನಲ್ಲೇ ಬೆಂಗಳೂರಿಗೆ ತೆರಳಿದ್ರು. ಬಳಿಕ ಭಾಷಣ ಆರಂಭಿಸಿದ ಸಿದ್ದರಾಮಯ್ಯ ಎಲ್ಲರ ಹೆಸರನ್ನು ಹೇಳಿ DKಶಿ ಹೆಸರು ಹೇಳಲಿಲ್ಲ. ಈ ಸಂದರ್ಭದಲ್ಲಿ ಹಿಂಬದಿ ಬಂದ ವ್ಯಕ್ತಿ ಹೆಸರು ಹೇಳಿ ಅಂದ. ಈ ವೇಳೆ ಗರಂ ಆದ ಸಿಎಂ ವೇದಿಕೆ ಮೇಲಿರೋರಿಗೆ ಮಾತ್ರ ವೆಲ್ಕಮ್ ಮಾಡೋದು, ಮನೆಗೆ ಹೋದವ್ರಿಗೆಲ್ಲ ಅಲ್ಲ, ಗೊತ್ತಾಯ್ತಾ ಅಂತ ಖಡಕ್ ಆಗಿ ಹೇಳಿದ್ರು.
DK ಶಿವಕುಮಾರ್ ಹೊರಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳೋಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಈ ಬೆನ್ನಲ್ಲೇ ಬಿಜೆಪಿ ಕೂಡ ಪೋಸ್ಟ್ ಒಂದನ್ನ ಮಾಡಿದೆ. ಕಾಂಗ್ರೆಸ್ ನಾಯಕರು ದೀಪ ಹಚ್ಚುವ ವಿಡಿಯೋ ಮೇಲೆ ಡಿಕೆಗೆ ಕ್ಯಾರೆ ಎನ್ನದ ಸಿದ್ದು ಅಂತ ಬರೆದುಕೊಂಡಿದೆ. ಸಾಲದಕ್ಕೆ ಸಿದ್ದರಾಮಯ್ಯರ ಶೂನ್ಯ ಸಾಧನೆ ಸಮಾವೇಶದಿಂದ ಡಿಕೆ ಶಿವಕುಮಾರ್ ಎದ್ದು ಹೊರಟರು. ಸೆಪ್ಟೆಂಬರ್ ಕ್ರಾಂತಿಗೆ ಮುಹೂರ್ತ ಫಿಕ್ಸ್ ಮಾಡಿದ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಸಮಾವೇಶದಲ್ಲಿ ಟಕ್ಕರ್ ಕೊಟ್ಟ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ ಅಂತ ಲೇವಡಿ ಮಾಡಿದೆ. ಅದೇ ರೀತಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭಾಷಣ ಮಾಡೋ ಸಂದರ್ಭದಲ್ಲಿ ಸಚಿವ ಮಹದೇವಪ್ಪ ಮುಖ್ಯಮಂತ್ರಿ ಬಳಿ ಗುಸುಗುಸು ಮಾತನಾಡ್ತಾ ಇದ್ರು. ಇದನ್ನ ಕಂಡ ಖರ್ಗೆ ಮಹದೇವಪ್ಪ ಸಿಎಂ ಕಿವಿ ತುಂಬಬೇಡ, ನನ್ನ ಮಾತು ಕೇಳಿಸ್ಕೊ ಅಂತ ಮಾರ್ಮಿಕವಾಗಿ ನೋಡಿದ್ರು. ಇನ್ನ ಮೊದಲ ಮಹದೇವಪ್ಪ ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ಇನ್ನು 2,500 ಕೋಟಿ ರೂಪಾಯಿಯ ಅಭಿವೃದ್ಧಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಅನುದಾನದ ಹಣವೂ ಇದೆ. ಶಂಕು ಹಾಗೂ ಉದ್ಘಾಟನಾ ಫಲಕದಲ್ಲಿ HD ಕುಮಾರಸ್ವಾಮಿ ಹೆಸರು ಕೂಡ ಇದೆ. ಆದರೆ ಇದರ ಉಲ್ಲೇಖವಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಆದರೆ ಅದೇ ವೇದಿಕೆಯಲ್ಲಿ JDS ವಿರುದ್ಧವೂ ಗುಡುಗುವ ಮೂಲಕ ಸಿದ್ದರಾಮಯ್ಯ ಮೆಸೇಜ್ ನೀಡಿದ್ದಾರೆ. ಈ ಸಮಾವೇಶ ಕೈಮನೆಯ ಮುಂದಿನ ಬೆಳವಣಿಗೆಯ ಮುನ್ಸೂಚನೆಯೋ ಅಥವಾ ಸರ್ಕಾರದ ಸ್ಥಿರತೆಯ ಸಂದೇಶವೋ ಅನ್ನೋದನ್ನ ನಾನಾ ರೀತಿಯಲ್ಲಿ ವಿಶ್ಲೇಷಿಸಲಾಗ್ತಿದೆ. ರಾಮ್, TV9 ಮೈಸೂರು.